ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾಗಿರುವಂತಹ ವಿಷಯವಾಗಿರುವಂತಹ ಅಕ್ಷರಗಣ ಮತ್ತು ವೃತ್ತಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಿಂದ ನಿಮಗೆ ಅಕ್ಷರಗಣ ಮತ್ತು ವೃತ್ತಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸುಲಭವಾಗಿ ಕಲಿಯಲು ಸಾಧ್ಯವಾಗುತ್ತೆ. ಹಾಗಿದ್ರೆ ನೋಡೋಣ, ಅಕ್ಷರಗಣ ಅಂದರೆ ಏನು ಅಂತ. ಇಲ್ಲಿ ಹೆಸರೇ ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆ ಪ್ರಧಾನವಾಗಿದೆ ಅಲ್ವಾ. ಗಣ ಅಂತ ಹೇಳಿದ್ರೆ ಗುಂಪು ಅಂತ ಅರ್ಥ. ಇಲ್ಲಿ ಅಕ್ಷರಗಳ ಸಂಖ್ಯೆ ಎನ್ನುವಂಥದ್ದು ಏನಾಗಿರುತ್ತೆ, ಮುಖ್ಯ ಆಗಿರುತ್ತೆ. ಅಕ್ಷರಗಳ ಗುಂಪು ಅನ್ನುವಂಥದ್ದು. ಮಾತ್ರೆಗಳು ಇಂತಿಷ್ಟೇ ಇರಬೇಕೆಂಬ ಯಾವುದೇ ರೀತಿಯ ನಿಯಮಗಳು ನಮ್ಮ ಅಕ್ಷರಗಣದಲ್ಲಿ ಇರೋದಿಲ್ಲ. ಎಷ್ಟೆಷ್ಟು ಅಕ್ಷರಗಳಿಗೆ ನಾವು ಇಲ್ಲಿ ಗಣ ವಿಭಾಗವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ಮೂರು ಅಕ್ಷರಗಳಿಗೆ ಒಂದರಂತೆ ನಾವು ಗಣ ವಿಭಾಗವನ್ನ ಮಾಡ್ತೀವಿ. ಈ ರೀತಿ ಮೂರು ಅಕ್ಷರಗಳಿಗೆ ವಿಭಾಗವನ್ನ ಮಾಡ್ತೀವಲ್ವಾ, ಇದನ್ನ ನಾವು ಅಕ್ಷರಗಣದ ಪದ್ಧತಿ ಅಂತ ಕರಿತೀವಿ. ಪದ್ಯದ ಸಾಲಿನಲ್ಲಿ ಬರುವಂತಹ ಅಕ್ಷರಗಳನ್ನ 3 ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗವನ್ನ ಬಳಿಕ ಆ ಸಾಲಿನಲ್ಲಿ 1 ಅಥವಾ 2 ಅಕ್ಷರಗಳು ಉಳಿಯಬಹುದು. ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ, ಪದ್ಯದ ಸಾಲಿನಲ್ಲಿ ಬರುವಂತಹ, ನಾವು ಒಂದು ಪದ್ಯ ಅಂತ ನಾವು ತಗೊಂಡಾಗ ಪ್ರತಿ ಸಾಲಿನಲ್ಲೂ ಕೂಡ ಏನಾಗಿರುತ್ತೆ, ಅಕ್ಷರಗಳು ಬರ್ತಾವಲ್ವಾ. ಆ ಅಕ್ಷರಗಳನ್ನ ಏನ್ ಮಾಡ್ಬೇಕು, ಮೂರು ಅಕ್ಷರಗಳಿಗೆ ನಾವು ಗಣವನ್ನ ಏನ್ ಮಾಡ್ಬೇಕು, ವಿಭಾಗವನ್ನ ಮಾಡಬೇಕು. ಆ ನಂತರ ಆ ಸಾಲಿನಲ್ಲಿ ಏನ್ ಮಾಡ್ಬೇಕು, 1 ಅಥವಾ 2 ಅಕ್ಷರ ಅಲ್ಲಿ ಉಳಿಬಹುದು. ಈಗ ನಾವು ಛಂದಸ್ಸನ್ನೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಕೊನೆಯಲ್ಲಿ 1 ಅಕ್ಷರ ಉಳಿಯುತ್ತೆ ಅಲ್ವಾ. ಆ ರೀತಿ ಇಲ್ಲೂ ಕೂಡ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ಇಲ್ಲಿ ಲಘು ಗುರು ಅಂತ ನಾವಿಲ್ಲಿ ಗುರುತಿಸ್ಕೊಳ್ತೀವಿ. ಉಳಿದಂತೆ ಗಣಗಳಾಗಿ ವಿಂಗಡಿಸಲ್ಪಟ್ಟಂತಹ ಅಕ್ಷರಗಳ ಮಾತ್ರಾ ಕ್ರಮಕ್ಕೆ ಅನುಗುಣವಾಗಿ ಆ ಗಣಗಳಿಗೆ ಬೇರೆ ಬೇರೆ ಹೆಸರುಗಳಿರುತ್ತವೆ. ಇದೇ ತರ ಏನಾಗುತ್ತೆ, ಇಲ್ಲಿ ಉಳಿದಂತೆ ಗಣಗಳಾಗಿ ಅಂದ್ರೆ ನಾವು ಯಾವುದನ್ನ ಮೂರು ಅಕ್ಷರಗಳಿಗೆ ನಾವು ವಿಭಾಗ ಮಾಡ್ಕೊಂಡಿರ್ತೀವಲ್ವಾ, ಆ ಅಕ್ಷರಗಳೇನಾಗತ್ತೆ ಅಂತ ಹೇಳಿದ್ರೆ ಮಾತ್ರಾ ಕ್ರಮಕ್ಕೆ ಅಂದ್ರೆ ಮಾತ್ರೆಯ ಒಂದು ಕ್ರಮಕ್ಕೆ ಅನುಗುಣವಾಗಿ ಏನಾಗುತ್ತೆ, ಆ ಗಣಗಳಿಗೆ ನಾವು ವಿವಿಧ ಹೆಸರುಗಳನ್ನ ನಾವಿಲ್ಲಿ ಇಡ್ತಾ ಹೋಗ್ತೀವಿ. ಈ ರೀತಿಯ ಗಣಗಳನ್ನ ಸೂತ್ರದ ಸಹಾಯದಿಂದ ಹೇಳ್ಬೋದು. ನೋಡಿ, ಅಕ್ಷರ ಗಣ ಅಂತ ನಾನು ಏನ್ ಹೇಳ್ತಾ ಇದ್ದೀನೋ ಇದನ್ನ ನಾವು ಒಂದು ಸೂತ್ರದ ಸಹಾಯದಿಂದ ನಾವು ಇದನ್ನ ನೋಡ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಸೂತ್ರ. ಇದೊಂದು ಸೂತ್ರ ಗೊತ್ತಿದ್ರೆ ಸಾಕು, ನೀವು ಅಕ್ಷರ ಗಣವನ್ನ ಸುಲಭವಾಗಿ ನೀವು ಇದನ್ನ ಮಾಡ್ಬೋದು. ಯಾವ ಸೂತ್ರ ಅದು? ಎಸ್, ಯಮಾತರಾಜ ಭಾನಸಲಗಂ. ನೋಡಿ, ಇಲ್ಲಿ ಬರ್ತಿದ್ದೀನಿ, ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಚೆನ್ನಾಗಿ. ಯಾಕೆ ಅಂದ್ರೆ ಇಲ್ಲಿ ಯಮಾತ ಅನ್ಬೇಕಾದ್ರೆ ಬರೀ ಮಾ ಬರೆಯೋದು ಈ ತರದೆಲ್ಲ ಮಾಡೋ ಹಾಗಿಲ್ಲ, ಆಯ್ತಾ. ಇಲ್ಲಿ ಮಾ ಕೇಳಿ ಮಾನೇ ಬರ್ಬೇಕು, ತಾ ಕೇಳಿ ತಾನೇ ಬರ್ಬೇಕು, ರಾ ಕೇಳಿ ರಾನೇ ಬರ್ಬೇಕು, ಆಯ್ತಾ. ಯಮಾತ ರಾಜ ಭಾನಸಲಗಂ ಅನ್ನುವಂಥದ್ದು ಅಕ್ಷರಗಣಕ್ಕೆ ಇರುವಂತಹ ಸೂತ್ರ ಆಗಿರುತ್ತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಇದು? ಇಲ್ಲಿ ನೋಡಿ, ಇಲ್ಲಿ ಗಣಗಳಿದೆ. ಗಣಗಳು ಅಂದ್ರೆ ಯಾವ್ದು ರೀತಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೂರು ಅಕ್ಷರಗಳಿಗೆ ಇದನ್ನ ತಗೊಳ್ತಾ ಹೋಗೋದು ಯಾವ ರೀತಿ ನೋಡಿರಿ. ಯಮಾತ 3 ಅಕ್ಷರ ಆಯ್ತು ಅಲ್ವಾ. ಮತ್ತೆ ಬನ್ನಿ, ಮಾ ತಾರ ಬಂತ 3 ಅಕ್ಷರ. ನೆಕ್ಸ್ಟ್ ತಾರಾಜ, ಇಲ್ಲಿ ಬರ್ದಿದ್ದೀನಿ ನೋಡಿ ಅಕ್ಷರಗಳನ್ನ, ಗೊತ್ತಾಗ್ತಿದೆ ಅಲ್ವಾ. ಇಲ್ಲಿಂದ ನಾವು ಮೂರು ಅಕ್ಷರಗಳಿಗೆ ನಾವು ಅದನ್ನ ತಗೊಳ್ತಾ ಹೋಗ್ಬೇಕು. ಯಮಾತ ಅನ್ಬೇಕಾದ್ರೆ 3 ಅಕ್ಷರ ಬಂತು, ಯಾನ ಕ್ಲೋಸ್ ಮಾಡಿ ಮಾತಾರ ಬಂತ. ಅದೇ ಮಾನ ಕ್ಲೋಸ್ ಮಾಡಿ ತಾರಾಜ ಬಂತ, ತಾರಾಜ. ನೆಕ್ಸ್ಟು ರಾಜಾಬ, ರಾನ ಕ್ಲೋಸ್ ಮಾಡಿ ಜಬಾನ. ಅದೇ ತರ ಬಾನಸ, ನಸಲ, ಸಲಗಂ. ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ, ಇದು ಗಮ್ ಅನ್ಬೇಕಾದ್ರೆ ಇವೆರಡು ಸೇರಿ ನಾವೇನ್ ಮಾಡ್ತೀವಿ, ಒಂದೇ ಅಕ್ಷರ ಅಂತ ನಾವಲ್ಲಿ ಪರಿಗಣನೆಯನ್ನ ಮಾಡ್ತೀವಿ. ಸೊ ಈ ರೀತಿ ನಾವು ಅಕ್ಷರಗಳನ್ನ ತಗೋಬೇಕಾಗತ್ತೆ. ಗಣಗಳು ಅಂತ ಬಂದಾಗ ಯಾವ ರೀತಿ ತಗೊಳ್ತೀವಿ ಅಂತ ಹೇಳಿದ್ರೆ, ಈ ಅಕ್ಷರಗಳ ಮೊದಲನೇ ಸಾಲಿನಲ್ಲಿದೆ ನೋಡಿ, ಯ ಮ ತ ರ ಜ ಭಾನಸಲಗಂ ಅಲ್ವಾ. ಸೊ ಇದನ್ನ ನಾವಲ್ಲಿ ತಗೊಂಡಿದೀವಿ. ಯ ಅಂದ್ರೆ ಯಗಣ ಅಂತ, ಅಂದ್ರೆ ಯಾ ಎನ್ನುವಂತಹ ಒಂದು ಗುಂಪು ಅಂತ, ಆಯ್ತಾ. ಗಣ ಅಂದ್ರೆ ಗುಂಪು ಅಲ್ವಾ. ಮಾ ಅಂದ್ರೆ ಮಗಣ, ತ ಅಂದ್ರೆ ತಗಣ, ರ ಅಂದ್ರೆ ರಗಣ, ಜ ಅಂದ್ರೆ ಜಗಣ, ಬಾ ಅಂದ್ರೆ
ಬಗಣ, ನ ಅಂದ್ರೆ ನಗಣ, ಸ ಅಂದ್ರೆ ಸಗಣ. ಈ ರೀತಿ ನಾವೇನ್ ಮಾಡ್ತೀವಿ, ಗಣಗಳಾಗಿ ನಾವು ಅದನ್ನ ಮಾಡ್ಕೊಳ್ತೀವಿ. ಹಾಗಿದ್ರೆ ಮಾತ್ರ ವಿನ್ಯಾಸ ಯಾವ ರೀತಿ ಇರುತ್ತೆ? ಲಘು ಗುರುವನ್ನ ನಾವಿಲ್ಲಿ ಮಾಡ್ಕೊಳ್ತೀವಿ. ಈ ಅಕ್ಷರಗಳಿದೆಯಲ್ಲ, ಯಮಾತ ರಾಜ ಬಾನಸಲಗಂ ಅಂತ ಮಾಡ್ಕೊಂಡಿದೀವಲ್ವಾ, ಇದಕ್ಕೆ ನಾವು ಮಾತ್ರ ವಿನ್ಯಾಸವನ್ನ ಮಾಡ್ಕೊಳ್ತೀವಿ. ಯಾವ ರೀತಿ? ಇಲ್ಲಿ ನೋಡಿ, ಯಾ ಅನ್ಬೇಕಾದ್ರೆ ಲಘು ಇದು ಅಲ್ವಾ, ಲಘು ಇದೆ. ಇಲ್ಲಿ ಮಾಕಿಳ್ಳಿ ಮಾ ಅಂತ ಇದೆ ಅಲ್ವಾ, ಸೊ ಮಾ ಅನ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಗುರು ಬರುತ್ತೆ. ತಾಕಿಳ್ಳಿ ತಾ ಅಂತ ಇದೆ ಅಲ್ವಾ, ಇದು ಗುರು ಆಯ್ತು. ಸೊ ಲಘು ಗುರುಗಳು ನಾವಿಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಅಷ್ಟೇನೆ, ಮಾಕಿಳ್ಳಿ ಮಾ ಬಂತು, ದೀರ್ಘ ಎಲ್ಲೆಲ್ಲಿ ಬರುತ್ತೋ ಅಲ್ವಾ, ಅದೆಲ್ಲ ಕೂಡ ಏನಾಗಿರುತ್ತೆ, ಗುರು ಆಗಿರತ್ತೆ. ನೋಡಿ, ತಾಕಿಳ್ಳಿ ತಾ, ರಾಕಿಳ್ಳಿ ರಾ, ಗುರು ಗುರು ಬಂತು, ಇಲ್ಲಿ ಜಾ ಬಂತು, ಲಘು ಬಂತು ಅಲ್ವಾ. ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ, ಮಾತ್ರ ವಿನ್ಯಾಸವನ್ನ ನಾವು ಯಾವ ಅಕ್ಷರಗಳಿಗೆ ಮಾಡ್ಕೋಬೇಕು, ಇಲ್ಲಿ ಮಾಡ್ಕೊಂಡಿದೀವಲ್ವಾ, ಈ ಅಕ್ಷರಗಳಿಗೆ ನಾವದನ್ನ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್. ನೀವೊಂದು ಪೆನ್ನು ಮತ್ತೆ ಪೇಪರ್ ಇಟ್ಕೊಂಡು ಇದನ್ನ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗತ್ತೆ. ಇದನ್ನೆಲ್ಲ ನೀವು ಒಂದೊಂದ್ಸಲ ಮಾಡಿ ಅದನ್ನ ಅಭ್ಯಾಸ ಮಾಡಲೇಬೇಕು, ಅವಾಗಲೇ ಇದು ಸುಲಭವಾಗಿ ನಾವು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಿದ್ರೆ ಇದನ್ನ ಒಂದು ಪದ್ಯದ ಸಹಾಯದಿಂದ ನಾವೇನ್ ಮಾಡ್ಬೋದು, ಇದನ್ನ ಮೈಂಡಲ್ಲಿ ಇಟ್ಕೋಬಹುದಾಗಿರತ್ತೆ. ಯಾವ ಪದ್ಯ ಅದು ನೋಡಿ, ಇಲ್ಲಿ ಲಘು ಗುರು ಮೂರಿರೆ ಮನಗಣ, ಲಘು ಗುರು ಮೊದಲಲಿ ಬರಲು ಭಯಗಣಮೆಂಬರ್, ಲಘು ಗುರು ನಡುವಿರೆ ಜರಗಣ, ಲಘು ಗುರು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ. ನೋಡಿ, ಈ ಪದ್ಯವನ್ನ ನೀವು ಅಭ್ಯಾಸವನ್ನ ಮಾಡ್ಕೊಂಡ್ರೆ, ನೆನಪಲ್ಲಿ ಇಟ್ಕೊಂಡ್ರೆ ಸುಲಭವಾಗಿ ನಾವೇನ್ ಮಾಡ್ಬೋದು, ಅದನ್ನ ಅಕ್ಷರಗಣವನ್ನ ನಾವಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇನ್ನೂ ಒಂದು ರೀತಿ ನೀವು ಇದನ್ನ ಅರ್ಥ ಮಾಡ್ಕೋಬಹುದು, ಆಯ್ತಾ. ಯಾರಿಗೆ ಇದು ತುಂಬಾ ನಂಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ, ನಂಗೆ ಕೈಲಿ ಆಗ್ತಾನೆ ಇಲ್ಲ ಇದು, ಅದೇ ನಂಗೆ ಮಾರ್ಕ್ಸ್ ಬೇಕು ಅಂತ ಅನ್ಸುತ್ತೆ, ಅವ್ರು ಬೇಕಾದ್ರೆ ಈ ರೀತಿ ಕೂಡ ನೀವು ಇದನ್ನ ತಿಳ್ಕೊಬೋದಾಗಿರತ್ತೆ. ಲಘು ಗುರು ಮೂರಿರೆ ಏನಾಗುತ್ತೆ, ಫಸ್ಟ್ ಬರುವಂತದ್ದು ಮನಗಣ, ಆಯ್ತಾ. ಏನಾಗತ್ತಲ್ಲಿ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಅದನ್ನ, ಆಯ್ತಾ. ಲಘು ಗುರು ಮೊದಲಲ್ಲಿ ಬರಲು ಭಯಗಣ, ಆಯ್ತಾ. ಏನ್ ಬರುತ್ತೆ ನೆಕ್ಸ್ಟು, ಮನ್ಸಿಗೆ ಬಂತು, ಮನ್ಸಿಗೆ ಬಂದ್ಮೇಲೆ ಏನಾಯ್ತು, ಭಯ ಆಯ್ತು. ಲಘು ಗುರು ನಡುವಿರೆ ಜರಗಣ, ಲಘು ಗುರು ಮಧ್ಯ ಬಂದಾಗ ಏನಾಗತ್ತಂತೆ, ಅದು ಜರ ಬರ್ತಾ ಇದೆಯಂತೆ, ಆಯ್ತಾ, ಜರಗಣ. ಲಘು ಗುರು ಕೊನೆಯಲ್ಲಿ ಬರಲು ಸತಗಣ, ಕೊನೆಯಲ್ಲಿ ಏನ್ ಬರುತ್ತೆ, ಸತಗಣ ಬರುತ್ತೆ. ಈ ರೀತಿ ನೀವೇನ್ ಮಾಡ್ಬೋದು, ಅದನ್ನ ನಿಮ್ದೇ ಓನ್ ಇಮ್ಯಾಜಿನೇಷನ್ಸ್ ಅಲ್ಲಿ ಕೂಡ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಒಟ್ಟಾರೆಯಾಗಿ ಈ ಪದ್ಯವನ್ನ ನೀವು ಗಟ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಅಕ್ಷರಗಣವನ್ನ ಬಿಡಿಸೋದಕ್ಕೆ ನಿಮ್ಗೆ ಸುಲಭ ಆಗತ್ತೆ. ಹೀಗೆ ಅಕ್ಷರಗಣದಲ್ಲಿ ಏನಾಗತ್ತೆ, 8 ವಿಧದ ಗಣಗಳನ್ನ ನಾವು ಕಾಣ್ಬೋದಾಗಿರತ್ತೆ. ಇಲ್ಲಿ ಗಮನಿಸಿ, ಲಘು ಗುರು ಮೂರಿರೆ ಮನಗಣ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ, ಮನಗಣ ಅಂತ ಹೇಳಿದ್ರೆ ಮಗಣ ನಗಣ ಅಂತ, ಆಯ್ತಾ. ನೋಡಿಲಿ, ಮಾ ಎಲ್ಲಿದೆ, ಇಲ್ಲಿದೆ ಅಲ್ವಾ. ನಗಣ ಎಲ್ಲಿದೆ, ಇಲ್ಲಿದೆ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಲಘು ಗುರು ಮೂರಿರೆ ಅಂದ್ರೆ ಲಘು ಮೂರಿರ್ಬೇಕು, ಗುರು ಮೂರಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲಘು ಮೂರಿದ್ರೆ ಫಸ್ಟ್ ಇದನ್ನ ತಗೋಬೇಕು ನೀವು. ಲಘು ಮೂರಿದ್ರೆ ಏನಾಗತ್ತೆ ನೋಡಿ, ಇಲ್ಲಿ ಲಘು ಮೂರಿದೆ ಅಲ್ವಾ, ಇಲ್ಲಿದೆ ನೋಡಿ, ಮನಗಣ ಇಲ್ಲಿದೆ, ಕಾಣಿಸ್ತಾ ಇದೆಯಾ. ಲಘು 3 ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಗಣ ಆಗತ್ತೆ, ಆಯ್ತಾ. ಅದೇ ತರ ಗುರು 3 ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಮಗಣ ಆಗತ್ತೆ. ಲಘು ಗುರು ಮೊದಲಲ್ಲಿ ಬರಲು ಭಯಗಣವೆಂಬರ್, ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಘು ಮೊದಲು ಬರಬೇಕು ಮತ್ತೆ ಗುರು ಮೊದಲಲ್ಲಿ ಬರಬೇಕು, ಆವಾಗ ನಮಗೆ ಬಗಣ ಬರುತ್ತೆ ಮತ್ತೆ ಯಗಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಗಣ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ಇಲ್ಲಿ ಗುರು ಮೊದಲು ಬರ್ತಾ ಇದೆ ಅಲ್ವಾ. ಅದೇ ತರನೇ ಯಗಣ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ, ಲಘು ಫಸ್ಟ್ ಬರಬೇಕು. ಈ ರೀತಿ ಇದು ಲಘು ಗುರು ನಡುವಿರೆ ಜರಗಣ, ಆಯ್ತಾ. ಇಲ್ಲಿ ಲಘು ಏನಾಗಿರ್ಬೇಕು, ಮಧ್ಯದಲ್ಲಿ ಬಂದಿರಬೇಕು, ಮತ್ತೆ ಗುರು ಅನ್ನುವಂಥದ್ದು ಮಧ್ಯದಲ್ಲಿ ಬಂದಿರಬೇಕು ಅಲ್ವಾ. ಲಘು ಏನಾದರೂ ಮಧ್ಯದಲ್ಲಿ ಬಂದ್ರೆ ಅದು ಏನಾಗುತ್ತೆ ನೋಡಿ, ಇಲ್ಲಿ ಲಘು ರಗಣ ಆಗತ್ತೆ, ಹೌದಾ. ಅದೇ ತರನೇ ಏನಾಗುತ್ತೆ, ಇಲ್ಲಿ ಗುರು ಮಧ್ಯದಲ್ಲಿ ಬಂದಿರಬೇಕು, ಆಗ ಜಗಣ ಆಗತ್ತೆ. ಲಘು ಗುರು ಕೊನೆಯಲ್ಲಿ ಬರಲು ಸತಗಣ, ನೋಡಿ ಲಘು ಗುರು ಕೊನೆಯಲ್ಲಿ ಬರಬೇಕು, ಈ ಕೊನೆ ಇದರಲ್ಲಿ ಬಂದಿರಬೇಕು. ನೋಡಿ, ಸಗಣದಲ್ಲಿ ಬಂದಿದೆ ಅಲ್ವಾ, ಕೊನೆಯಲ್ಲಿ ಗುರು ಬಂದಿದೆ. ಅದೇ ತರನೇ ಲಘು ಕೊನೆಯಲ್ಲಿ ಬಂದ್ರೆ ಏನಾಗುತ್ತೆ, ನಮಗೆ ಏನಾಗ್ತಾ ಇದೆ, ತಗಣ ಆಗ್ತಾ ಇದೆ ಅಲ್ವಾ.
ಈ ರೀತಿ ಅದನ್ನು ನಿಮಗೆ ವಿಶ್ಲೇಷಿಸಿ ನಿಮಗೆ ಈ ಪದ್ಯವನ್ನು ನಿಮಗೆ ಕೊಟ್ಟಿರುವಂಥದ್ದಾಗಿರುತ್ತೆ. ನೀವು ಸಿಂಪಲ್ ಆಗಿ ನಮಗೆ ಪದ್ಯ ಬೇಡ ಅಂತ ಹೇಳಿದ್ರೆ ಜಸ್ಟ್ ಯಮಾತರಾಜ ಬಾನಸಲಗಂ ಅಂತ ಹಾಕೊಳ್ಳಿ, 3 ಅಕ್ಷರಗಳಿಗೆ ಗಣ ವಿಭಾಗವನ್ನ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತೀರಾ, ಇದನ್ನ ಗೊತ್ತಲ್ವಾ ನಿಮ್ಗೆ, ಲಘು ಗುರುವನ್ನ ಹಾಕುವಂಥದ್ದು. ಲಘು ಗುರುನ ಹಾಕೊಳ್ಳಿ, ಇಲ್ಲೇ ನಿಮ್ಗೆ ಅದು ಈಸಿಯಾಗಿ ನಿಮ್ಗೆ ಅದು ಗೊತ್ತಾಗೋಗ್ಬಿಡತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಈಗ ಅಕ್ಷರಗಣ ಗೊತ್ತಾಗಿದೆ ಅಲ್ವಾ? ಹಾಗಿದ್ರೆ ವೃತ್ತಗಳು ಅಂದ್ರೆ ಏನು? ಅಕ್ಷರಗಳ ಶಾಸ್ತ್ರಕ್ಕೆ ಅನುಗುಣವಾಗಿ ರಚಿಸಲ್ಪಟ್ಟಂತಹ ಪದ್ಯಗಳನ್ನು ವೃತ್ತಗಳು ಎಂದು ಕರೆಯುತ್ತಾರೆ. ನೋಡಿ, ಅಕ್ಷರ ಗಣಗಳಿದೆಯಲ್ಲ, ಇವಾಗ ನಾನು ಹೇಳದ್ನಲ್ಲ, ಅದನ್ನ ರಚಿಸೋದಕ್ಕೋಸ್ಕರ ಆ ಪದ್ಯಗಳನ್ನ ನಾವು ರಚಿಸಲ್ಪಟ್ಟಂತಹ ಪದ್ಯಗಳನ್ನೇ ನಾವೇನಂತ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ವೃತ್ತಗಳು ಅಂತ ನಾವು ಅದನ್ನ ಕರಿತೀವಿ. ಸಂಸ್ಕೃತ ಕಾವ್ಯಗಳಲ್ಲಿ ಹಲವಾರು ವೃತ್ತಗಳು ಬಳಕೆಯಾಗಿದ್ದರೂ ಕನ್ನಡದ ಪ್ರಾಚೀನ ಕವಿಗಳು ಬಹಳವಾಗಿ ಬಳಸಿರುವುದು 6 ವೃತ್ತಗಳನ್ನು ಮಾತ್ರ. ನೋಡಿ, ನಾವು ಸಂಸ್ಕೃತವನ್ನೆಲ್ಲ ನಾವು ಅಭ್ಯಾಸವನ್ನ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ವೃತ್ತಗಳು ಬಳಕೆಯಾಗಿ ಬರುತ್ತೆ. ಅಕ್ಷರಗಣವನ್ನ ಮಾಡಬೇಕಾದ್ರೆ, ಪದ್ಯವನ್ನ ರಚನೆ ಮಾಡಬೇಕಾದ್ರೆ ಈ ವೃತ್ತವನ್ನ ಅವರು ತಗೊಂಡ್ ಬರ್ತಾರೆ, ಆಯ್ತಾ? ಅಂದ್ರೆ ಬಳಕೆಯನ್ನ ಮಾಡ್ತಾರೆ. ಆದ್ರೆ ನಮ್ಮ ಕನ್ನಡಕ್ಕೆ ನಾವು ತಗೊಂಡ್ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ 6 ವೃತ್ತಗಳಿಗೆ ನಾವು ಏನ್ ಮಾಡ್ತಾ ಇದೀವಿ, ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ. ಎಷ್ಟು ವೃತ್ತಗಳಿಗೆ? ಗುಡ್, 6 ವೃತ್ತಗಳಿಗೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಆ 6 ವೃತ್ತಗಳನ್ನೇ ನಾವು ಏನಂತ ಕರಿತಾ ಇದೀವಿ, ಖ್ಯಾತ ಕರ್ನಾಟಕಂ ಅಂತ ನಾವು ಅದನ್ನ ಕರಿತೀವಿ. ಖ್ಯಾತ ಕರ್ನಾಟಕ ವೃತ್ತಗಳು ಅಂತಾನೆ ನಾವು ಅದನ್ನ ಕರಿತೀವಿ. ಹಾಗಿದ್ರೆ ಯಾವ್ಯಾವುದು ಅದು? ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ತ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ. ನೋಡಿ, ಈ 6 ವೃತ್ತಗಳಿದೆಯಲ್ಲ, ಇದನ್ನ ನೀವು ಕಂಪಲ್ಸರಿ ಏನ್ ಮಾಡ್ಬೇಕಾಗತ್ತೆ, ಇದನ್ನ ಬಾಯಟ್ ಮಾಡ್ಕೊಳ್ಳೇಬೇಕು. ನೀವು ಇದನ್ನ ಅಭ್ಯಾಸವನ್ನ ಮಾಡಲೇಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಗೆ ಕೊಟ್ಟಿದ್ದೀನೋ ಇದೇ ತರ ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ನೀವೇನ್ ಮಾಡ್ಬೋದು, ಪರೀಕ್ಷೆಗಳಲ್ಲಿ ಬರೆಯೋದಕ್ಕೆ ನಿಮ್ಗೆ ಈಸಿ ಆಗತ್ತೆ. ಹಾಗಿದ್ರೆ ವೃತ್ತ ಅಂತ ಹೇಳಿದ್ನಲ್ಲ, ಇದು ಯಾವ ಲಕ್ಷಣಗಳನ್ನ ಹೊಂದಿರುತ್ತೆ ಅಲ್ವಾ? ವೃತ್ತ ಅನ್ನುವಂಥದ್ದು 4 ಪಾದಗಳಿಂದ ಕೂಡಿರುತ್ತೆ. ಪಾದ ಅಂತ ಹೇಳಿದ್ರೆ ಸಾಲು ಅಂತ, 4 ಸಾಲಿಂದ ಕೂಡಿರುವಂತಹ ಪದ್ಯ ಆಗಿರುತ್ತೆ. ಅಕ್ಷರಗಳ ಸಂಖ್ಯೆ ಮತ್ತು ಗಣಗಳ ವಿಧಗಳಲ್ಲಿ ಪ್ರತಿ ಪಾದವೂ ಸಮಾನವಾಗಿರುತ್ತೆ. ಇಲ್ಲಿ ಅಕ್ಷರಗಳ ಒಂದು ಸಂಖ್ಯೆ ಆಗಿರ್ಬೋದು, ಅಥವಾ ನಾವು ಗಣವನ್ನ ನಾವು ಏನು ವಿಭಾಗ ಮಾಡ್ತೀವೋ ಅದೆಲ್ಲ ಕೂಡ ಏನಾಗುತ್ತೆ, ಪ್ರತಿ ಸಾಲಿನಲ್ಲೂ ಕೂಡ ಸಮಾನವಾಗಿ ಇರೋದನ್ನ ನಾವು ನೋಡ್ಬೋದು. ಆದಿ ಪ್ರಾಸದಿಂದ ಇದು ಕೂಡಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಂತ ಹೇಳ್ತೀವಲ್ವಾ, ಅಲ್ಲಿ ನಾವು ಪ್ರಾಸ ಒಂದು ಪದಗಳನ್ನ ನಾವು ನೋಡ್ಬೋದಾಗಿರತ್ತೆ. ಮೊದಲು ಅಂತ, ಆದಿ ಅಂದ್ರೆ ಪ್ರತಿಯೊಂದು ವೃತ್ತಕ್ಕೂ ಗಣಾಧಾರಿತ ನಿಯಮ ಬೇರೆ ಬೇರೆ ಇರುತ್ತೆ. ಅಂದ್ರೆ ಪ್ರತಿಯೊಂದು ವೃತ್ತ ಅಂದ್ರೆ ನಾನೀಗ ತಿಳಿಸ್ತಾ ಇಲ್ವಾ, 6 ವೃತ್ತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. 6 ವೃತ್ತಗಳಿಗೂ ಕೂಡ ಏನಾಗಿರುತ್ತೆ, ಬೇರೆ ಬೇರೆ ನಿಯಮಗಳನ್ನ ಅದು ಹೊಂದಿರುತ್ತೆ. ಹಾಗಿದ್ರೆ ನೋಡೋಣ ತಡ ಮಾಡದೆ ಚಂಪಕಮಾಲಾ ವೃತ್ತದ ಬಗ್ಗೆ. ಯಾವ ರೀತಿ ಪರೀಕ್ಷೆಗಳಲ್ಲಿ ನಾವು ಇದನ್ನ ಬರೆದು ನಾವು ಪರೀಕ್ಷೆಗಳಲ್ಲಿ ಫುಲ್ ಮಾರ್ಕ್ಸ್ನ ನಾವು ಪಡ್ಕೋಬೇಕು, ಇದೆಲ್ಲ ನೋಡ್ತಾ ಬರೋಣ. ಚಂಪಕಮಾಲಾ ವೃತ್ತ ಅಂತ ಬಂದಾಗ ಪ್ರತಿ ಸಾಲಿನಲ್ಲೂ ಕೂಡ ಅದು 21 ಅಕ್ಷರಗಳಿರುತ್ತೆ. ಪ್ರತಿ ಪಾದವೂ ಕೂಡ ವೆರಿ ಇಂಪಾರ್ಟೆಂಟ್ ಇದ್ದು ಇದೇ ಚಂಪಕಮಾಲಾ ವೃತ್ತದ ಸೂತ್ರ ಆಗಿರುತ್ತೆ. ಯಾವುದು? ನ ಜ ಬ ಜ ಜ ರ. ನೀವು ಓದ್ಬೇಕಾದ್ರೆ ಇದೇ ತರನೇ ಓದ್ಕೋಬೇಕು. ಚಂಪಕಮಾಲಾ ವೃತ್ತ ನ ಜ ಬ ಜ ಜ ರ. ಈ ರೀತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಆಗ ನೀವು ಪರೀಕ್ಷೆಗಳಲ್ಲಿ ಏನ್ ಮಾಡ್ಬೋದು, ನೀವು ಕಂಪ್ಲೀಟ್ ಆಗಿ ನೀವು ಮಾರ್ಕ್ಸ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈಗ ಇದನ್ನ ಒಂದು ಉದಾಹರಣೆ ಸಮೇತ ಈಗ ಮಾಡೋಣ. ಈ ರೀತಿ ನಿಮ್ಗೆ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಒಂದು ಸಾಲನ್ನ ಕೊಟ್ಬಿಟ್ಟು ಇದನ್ನ ಮಾಡೋದಕ್ಕೆ ನಿಮ್ಗೆ ಹೇಳ್ತಾರೆ, ಆಯ್ತಾ? ಯಾವ ರೀತಿ ಮಾಡ್ಬೇಕವಾಗ ಅಂತ ಹೇಳಿದ್ರೆ, ಈ ರೀತಿ ಕೊಟ್ಟಾಗ 3 ಅಕ್ಷರಗಳಿಗೆ ನಾವು ಏನ್ ಮಾಡ್ಬೇಕು, ಇದನ್ನ ವಿಭಾಗವನ್ನ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಇದು, ಆಯ್ತಾ? ಏನ್ ಮಾಡ್ಕೋಬೇಕೀಗ, ಅಕ್ಷರಗಳನ್ನ ನೋಡ್ಬೇಕು ಇಲ್ಲಿ, ಆಯ್ತಾ? ನಾವು ಅಲ್ಲಿ ಮಾತ್ರೆಗಳನ್ನೆಲ್ಲ ಮಾಡ್ಬೇಕಾದ್ರೆ ಅಂದ್ರೆ ಲಘು ಗುರು ಇದೆಲ್ಲ ಛಂದಸ್ಸಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ಬೇರೆ ರೀತಿ ಇತ್ತು ಅಲ್ವಾ, ಅದೇ ಬೇರೆ ಅಕ್ಷರಗಳೇ ಬೇರೆ ಇಲ್ಲಿ, ಆಯ್ತಾ? ಎರಡನ್ನು ಮಿಕ್ಸ್ ಮಾಡಬೇಡಿ. ಇಲ್ಲಿ ಅಕ್ಷರಗಣ ಇರೋದು, ಅಕ್ಷರಗಳನ್ನ ಏನ್ ಮಾಡ್ಬೇಕು, ಗುಂಪನ್ನ ಅಂದ್ರೆ ಅಕ್ಷರಗಳನ್ನ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀರಾ, ಆಯ್ತಾ? 1 ಅಕ್ಷರಗಳನ್ನ ಹೆಣ್ಸ್ಕೊಂಡು ಹೋಗೋಣ. ಈಗ 1 2 3 ಅಲ್ವಾ? 3ಕ್ಕೆ 1ನ ಗುಂಪು ಮಾಡ್ಬೇಕು. ಈ ರೀತಿ 1 2 3. ಇಲ್ಲಿ ಒತ್ತಕ್ಷರನಾದ್ರೂ ಇರ್ಲಿ, ದೀರ್ಘನಾದ್ರೂ ಇರ್ಲಿ, ಯಾವುದಕ್ಕೂ ನಾವು ಕೇರ್ ಮಾಡೋ ಹಾಗಿಲ್ಲ. ಬರೀ ಅಕ್ಷರಗಳಿಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಗುಂಪನ್ನ ಮಾಡ್ಕೊಳ್ತೀವಿ. ನೋಡಿ, ಈ ರೀತಿ
ಮೂರಕ್ಕೆ ನಾವು ಈ ರೀತಿ ಗುಂಪು ಮಾಡ್ಕೋಬೇಕು. ಮಾಡ್ಕೊಂಡ್ರಾ? ಇದು ಫಸ್ಟ್ ಸ್ಟೆಪ್. ಇದಾದ್ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಮಾತರಾಜ ಬಾನಸಲಗಂ ಅಂತ ಹೇಳ್ಕೊಟ್ನಲ್ಲ ಅದನ್ನ ಹಾಕೋಬೇಕು. ಒಂದು ಪದ್ಯದಿಂದನಾದ್ರೂ ನೀವು ಇದನ್ನ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಯಮಾತರಾಜ ಬಾನಸಲಗಂ ಅಂತ ಹಾಕೊಂಡು ಮೂರ್ ಅಕ್ಷರಗಳಿಗೆ ನೀವು ಫಾಸ್ಟ್ ಆಗಿ ಅದನ್ನ ಬರ್ಕೊಂಡು ಲಘು ಗುರು ಹಾಕೊಂಡ್ರೆ ನೀವು ಸುಲಭವಾಗಿ ಕೂಡ ಬರೀಬಹುದು. ಈಗ ಫಸ್ಟ್ ಸ್ಟೆಪ್ ಅರ್ಥ ಆಗಿದೆ ಅಲ್ವಾ? ಫಸ್ಟ್ ಸ್ಟೆಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮೂರು ಅಕ್ಷರಗಳಿಗೆ ಈ ರೀತಿ ಗಣ ವಿಭಾಗವನ್ನ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಘು ಗುರು ಹಾಕೋಬೇಕು. ಒತ್ತಕ್ಷರ, ದೀರ್ಘ ಸ್ವರ ಇದೆಲ್ಲ ಗೊತ್ತಿದೆ ಅಲ್ವಾ? ಈ ರೀತಿ ನಾವೇನ್ ಮಾಡ್ಕೋಬೇಕೀಗ ಹಾಕೋಬೇಕು. ಎ ಅಂತ ಇದೆ, ಲಘು ಬರುತ್ತೆ ಆಯ್ತಾ. ನೇ ಅಂತ ಇದೆ ಅಲ್ವಾ, ಏನ್ ಬರುತ್ತೆ ಇಲ್ಲಿ? ಲಘು ಲಘು. ಇಲ್ಲೂ ಅಷ್ಟೇ ಸು ಅಂತ ಇದೆ, ಲಘು ಬರುತ್ತೆ. ಒತ್ತಕ್ಷರದ ಇಂದಿನ ಅಕ್ಷರ ಏನಾಯ್ತು? ಗುರು ಆಯ್ತು. ಇದು ಲಘು ಬಂತು ನೋಡಿ. ಮಾ ಅಂತ ಇದೆ, ದೀರ್ಘ ಬಂತು ಅಲ್ವಾ, ಗುರು ಆಯ್ತು. ಲಘು ಲಘು ಲಘು. ವಾಕಿಲಿ ವಾ ಅಂತ ಇದೆ, ದೀರ್ಘ ಆಯ್ತಾ, ವಾಕಿಲಿ ವಾ ಬಂದಿರೋದ್ರಿಂದ ಇಲ್ಲಿ ಗುರು ಆಯ್ತು, ಲಘು. ಇಲ್ಲಿ ನೋಡಿ ದೈ ಅಂತ ಇದೆ ಅಲ್ವಾ, ಏನ್ ತಗೊಳ್ತೀರಾ ಇಲ್ಲಿ? ಲಘುನೇ ತಗೊಳ್ತೀರಾ ಅಲ್ವಾ, ಯಾಕೆಂದ್ರೆ ಇದು ಐ ತರ ಆಯ್ತು ಅಲ್ವಾ. ಇಲ್ಲಿ ಒತ್ತಕ್ಷರದ ಇಂದಿನ ಅಕ್ಷರ ಇದೆ ಗುರು. ನೆಕ್ಸ್ಟ್ ಇಲ್ಲಿ ಲಘು ಲಘು ಗುರು. ನಾಕಿಲಿ ನಾ ಇದೆ, ತ ನೇಳ್ಗೆ ಅಲ್ವಾ. ಇಲ್ಲಿ ಬರ್ಬೇಕಾದ್ರೆ ನೀವು ಏನ್ ತಗೊಳ್ತೀರಾ? ಇಲ್ಲಿ ಗುರುವನ್ನ ತಗೊಳ್ತೀರಾ ಆಯ್ತಾ. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ, ಮತ್ತೆ ಒತ್ತಕ್ಷರದ ಇಂದಿನ ಅಕ್ಷರನೂ ಬಂತು, ಮತ್ತೆ ಇಲ್ಲಿ ದೀರ್ಘ ಬಂದಿದೆ ಅಲ್ವಾ. ಇಲ್ಲಿ ಲಘು ಬಂತು, ಮತ್ತೆ ಇಲ್ಲಿ ಏನ್ ಬರುತ್ತೆ ನಿಮ್ಗೆ? ಕೊನೆಯ ಅಕ್ಷರ ಏನಾಗಿರ್ಬೇಕು ಅಂತ ಹೇಳ್ದೆ? ಗುರುನೇ ಆಗಿರ್ಬೇಕು ಅಲ್ವಾ. ಯಾವುದೇ ನಾವು ಬರಿಬೇಕಾದ್ರೆ ಇಲ್ಲಿ ಲಘು ಇರ್ಲಿ ಗುರುನೇ ಅಂತಾನೆ ನಾವು ಅದನ್ನ ಬರಿಬೇಕಾಗತ್ತೆ. ಇದು ಎರಡನೇ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಮೂರು ಅಕ್ಷರಗಳಿಗೆ ವಿಭಾಗವನ್ನ ಮಾಡ್ಕೊಳ್ಳುವಂಥದ್ದು. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಲಘು ಗುರುನ ಹಾಕೊಳ್ತೀರಾ ನಿಯಮಕ್ಕೆ ಅನುಸಾರವಾಗಿ. ಥರ್ಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಾನು ಅಕ್ಷರಗಳನ್ನ ಬರ್ಕೊಂಡು ನಾನು ಇದನ್ನ ಮಾತ್ರ ವಿನ್ಯಾಸ ಮಾಡ್ಕೊಂಡಿದ್ದೀನಿ ಅಲ್ವಾ. ಈ ರೀತಿ ನೀವು ಇದನ್ನ ಮಾಡ್ಕೊಂಡ್ರೆ ಸುಲಭವಾಗಿ ಮಾಡ್ಬೋದು. ಈಗ 3 ಲಘು ಇದೆ ಅಲ್ವಾ. ಇಲ್ಲಿ 3 ಲಘು ಎಲ್ಲಿ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಏನ್ ಬರ್ತಾ ಇದೆ? ಇಲ್ಲಿ ಬರ್ತಾ ಇದೆ ಹೌದಾ. ನಾ ಮೊದಲನೇ ಅಕ್ಷರ ತಗೋಬೇಕಷ್ಟೆ. 3 ಬರ್ತಾ ಇದೆ, ನ ಇಲ್ಲಿ ಬರ್ಕೊಳ್ತೀರಾ. ಅದೇ ತರ ಇದನ್ನ ನೋಡ್ಕೋಬೇಕು ನೀವು ಆಯ್ತಾ. ಒಂದು ಲಘು, ಮಧ್ಯ ಗುರು, ಒಂದು ಲಘು ಇದೆ. ಎಲ್ಲಿ ಬರ್ತಾ ಇದೆ ಅಂತ ಇದ್ರಲ್ಲಿ ನೋಡ್ಕೋಬೇಕು ನೀವು ಆಯ್ತಾ. ಎಲ್ಲಿ ಬರ್ತಾ ಇದೆ ಆ ತರ? ಇಲ್ಲಿ ನೋಡಿ ಬರ್ತಾ ಇದೆಯಾ? ಸೇಮ್ ಇದೆ ಇದು ಅಲ್ವಾ. ಇದನ್ನ ಮೊದಲನೇ ಅಕ್ಷರನ ನೀವು ಇಲ್ಲಿ ಹಾಕೊಳ್ತೀರಾ, ಜ. ನೆಕ್ಸ್ಟ್ ಇಲ್ಲಿ ಗಮನಿಸ್ಕೊಳ್ಳಿ, ಗುರು ಲಘು ಲಘು ಎಲ್ಲಿದೆ? ಇಲ್ಲಿದೆ ಹೌದಲ್ವಾ. ಇಲ್ಲೇನು ಹಾಕೋತೀರಾ? ಬಾ ಹಾಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಗಮನಿಸ್ಕೊಳ್ಳಿ, ಲಘು ಗುರು ಲಘು ಅಂತ ಇದೆ ಅಲ್ವಾ. ಎಲ್ಲಿ ಬರ್ತಾ ಇದೆ ಆ ಥರ? ಇಲ್ಲಿ ನೋಡಿ, ಜಾನಲ್ಲಿದೆ ನೋಡಿ. ಸೇಮ್ ಇದೆ ಇದು ಅಲ್ವಾ. ಸೇಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇ ಹಾಕೊಂಡ್ಬಿಡ್ಬೋದು ಅಲ್ವಾ. ನೋಡಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಹೌದಾ. ಗುರು ಲಘು ಗುರು ಎಲ್ಲಿ ಬರ್ತಾ ಇದೆ ಆ ಥರ? ಇಲ್ಲಿ ಬರ್ತಾ ಇದೆ ನೋಡಿ, ರಾನಲ್ಲಿದೆ ಅಲ್ವಾ. ಸೊ ಇದನ್ನ ಹಾಕೊಳ್ತೀರಾ. ಸೊ ಇದೇನೇ ಆಯ್ತು ಈಗ? ನ ಜ ಬ ಜ ಜ ಜ ರ. ನೋಡಿ ನಾವು ಸೂತ್ರನ ಓದ್ಕೊಂಡಿದ್ವಿ ಅಲ್ವಾ. ಚಂಪಕ ಮಾಲಾವೃತ್ತ ನ ಜ ಬ ಜ ಜ ರ ಅಂತ ನಮ್ಗೆ ಗೊತ್ತಾಯ್ತು ಇವಾಗ ಇದು ಯಾವ ವೃತ್ತ ಅಂತ. ಇಲ್ಲಿ ನೀವು ಇದನ್ನ ಏನ್ ಮಾಡ್ತೀರಾ? ಚಂಪಕ ಮಾಲಾವೃತ್ತ ಅಂತ ಇಲ್ಲಿ ಬರೀತೀರಾ. ಎಷ್ಟು ಈಸಿ ಇದೆ ಅಲ್ವಾ ಇದು? ಚಂಪಕ ಮಾಲಾವೃತ್ತ. ಇಷ್ಟು ಬರೆದ್ರೆ ನೀವು ಔಟ್ ಆಫ್ ಮಾರ್ಕ್ಸ್ನ ನೀವು ಇದನ್ನ ಸ್ಕೋರ್ ಮಾಡ್ಬೋದು. ಹಾಗಿದ್ರೆ ಈಗ ಎರಡನೇ ವೃತ್ತವನ್ನ ನೋಡೋಣ. ಉತ್ಪಲ ಮಾಲಾವೃತ್ತ ಅಂತ ಇದೆ ಆಯ್ತಾ. ಇಲ್ಲಿ ಪ್ರತಿ ಪಾದದಲ್ಲೂ ಏನಾಗಿರುತ್ತೆ? 20 ಅಕ್ಷರ ಇರುತ್ತೆ ಆಯ್ತಾ. ಇದು ಏನ್ ಸೂತ್ರವನ್ನ ಹೊಂದಿರುತ್ತೆ ಅಂತ ಹೇಳಿದ್ರೆ ಬಾರನ ಬಾಬಾರ ಲಘು ಗುರು ಅನ್ನುವಂಥದ್ನ ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಬರನ ಬಬರ ಲಘು ಗುರು. ಉತ್ಪಲ ಮಾಲಾವೃತ್ತ ಬರನ ಬಬರ ಲಘು ಗುರು ಅಂತಾನೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಿದ್ರೆ ಇದನ್ನ ಯಾವ ರೀತಿ ನಾವು ವೃತ್ತವನ್ನ ಇದನ್ನ ಮಾಡುವಂಥದ್ದು ಅಂತ ಈಗ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನಾವು ಮೂರು ಅಕ್ಷರಗಳಿಗೆ ನಾವು ವಿಭಾಗವನ್ನ ಮಾಡ್ಕೋಬೇಕಾಗತ್ತೆ. ಮೂರು ಅಕ್ಷರಗಳಿಗೆ ಮಾಡ್ಕೊಳ್ಳೋಣ. ನೋಡಿ ರಮ್ ಅಂತ ಇದೆ, ಇದು 2 ಅಕ್ಷರ ಆಗೋದಿಲ್ಲ, 1 ಅಕ್ಷರ ಆಯ್ತಾ. 0 ಸೇರಿದ್ರೇನೆ ಇದಕ್ಕೆ 1 ಅಕ್ಷರ ಬರೋದು ಅಲ್ವಾ, ರಮ್ ಆಗೋದು. 1 2 3 1 2 3 1 2 3 ಈ ರೀತಿ ನಾವು ಮೂರು ಅಕ್ಷರಗಳಿಗೆ 1 2 3 ಈ ರೀತಿ ಹಾಕೋಬೇಕು. ಇಲ್ಲಿ ಎಷ್ಟಾದ್ರೂ ಬರಲಿ, ಅದ್ರ ಚಿಂತೆ ಬೇಡ ಆಯ್ತಾ. ಈ ರೀತಿ ಹಾಕೋಬೇಕು ಫಸ್ಟ್ ಸ್ಟೆಪ್ಪು.
ಎರಡನೇ ಸ್ಟೆಪ್ ನಾವೇನು ಮಾಡಬೇಕು ಇವಾಗ ಲಘು ಗುರುವನ್ನು ಹಾಕಬೇಕು. ರಮ್ ಅಂತ ಇದೆ ಅಲ್ವಾ, ಯಾವಾಗಲೂ ಹಾಕಬೇಕಾದ್ರೆ ಇಲ್ಲಿ ಅಂದರೆ ಇದೇನಾಯಿತು ಅನುಸ್ವಾರ ಆಯಿತು ಅಲ್ವಾ, ಸೊನ್ನೆ ಸೇರಿದೆ, ಅದಕ್ಕೆ ನಾವು ಇದನ್ನು ಗುರು ಇದನ್ನು ಸೇರಿಸಿ ಹಾಕಬೇಕು. ಕು ಲಘು ಲಘು. ಇಲ್ಲಿ ನೋಡಿ ಒತ್ತಕ್ಷರ ಇದೆ ಅಲ್ವಾ, ಹಾಗಾಗಿ ಇದು ಗುರು ಆಯಿತು, ಇದು ಲಘು ಇದು ಗುರು. ಇಲ್ಲಿ ನೋಡಿ ಲಘು 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 ಆಯಿತಾ. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು ಲಘು ಗುರು ಆಯಿತು. ಇಲ್ಲಿ ನೋಡಿ ಲಘು ಲಘು ಗುರು ಲಘು ದೇ ಅಂತ ಇದೆ ಅಲ್ವಾ, ದೀರ್ಘ ಬಂತು. ಇಲ್ಲಿ ಶ ಅಂತ ಇದೆ ಮಮ್ ಅಲ್ವಾ, ಇದು ಗುರು ಆಯಿತು ಅಲ್ವಾ. ಎರಡನೇ ಸ್ಟೆಪ್ ಆಯಿತು. ಸೊ ಮೂರನೇ ಸ್ಟೆಪ್ ನಾವೇನು ಮಾಡಬೇಕು ಇವಾಗ, ಯಮಾತರಾಜ ಬಾನಸಲಗಂನ ಹಾಕೋಬೇಕು ಆಯಿತಾ. ಈಗ ಗಮನಿಸಿ, ಗುರು ಲಘು ಲಘು ಇದೆ, ಎಲ್ಲಿ ಬರ್ತಾ ಇದೆ ಇದು, ಇದರಲ್ಲಿ ಇದನ್ನು ನೋಡ್ಕೋಬೇಕು ನೀವು. ಎಲ್ಲಿ ಬರ್ತಾ ಇದೆ ಈ ಥರ, ಗುರು ಇದೆ ಲಘು ಇದೆ ಲಘು ಇದೆ, ನೋಡಿ ಇಲ್ಲಿ ಬರ್ತಾ ಇದೆಯಾ. ಮೊದಲನೇ ಅಕ್ಷರ ಏನಿದೆ ಬಾ ಇದೆ, ಏನಂತ ಬರ್ಕೋಬೇಕು ನೀವು, ಬಾ ಅಂತ ಇಲ್ಲಿ ಬರ್ಕೋಬೇಕು ಆಯಿತಾ. ನೆಕ್ಸ್ಟು ಇದನ್ನು ನೋಡ್ಕೊಳ್ಳೋಣ ಈಗ. ಗುರು ಲಘು ಗುರು ಇರಬೇಕು, ಎಲ್ಲಿದೆ, ಎಸ್ ಇಲ್ಲಿದೆ, ಬರ್ತಾ ಇದೆ ಅಲ್ವಾ. ನೋಡಿ ರಾ ಅಂತ ಹಾಕೊಳ್ತೀರಾ, 3 ಲಘು ಇದೆ, ಇಲ್ಲೇ ಸಿಕ್ಬಿಡುತ್ತೆ ಅಲ್ವಾ. ನ ಅಂತ ಹಾಕೊಳ್ತೀರಾ, ಗುರು ಲಘು ಲಘು ಇದೆ, ನೋಡಿ ಬಾನಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಗುರು ಲಘು ಲಘು ಇದೆ, ಬಾ ಅಲ್ವಾ. ನೋಡಿ ಗುರು ಲಘು ಗುರು, ಮಧ್ಯದಲ್ಲಿ ಲಘು ಇದೆ, ನೋಡಿ ರಾ ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ ಅಲ್ಲಿ, ಇಲ್ಲಿ ಒಂದು ಲಘು ಇದೆ ಒಂದು ಗುರು ಇದೆ ಅಲ್ವಾ. ಇದನ್ನು ಲಘು ಅಂತಲೇ ಹಾಕೊಳ್ಳಿ, ಹಾಕೊಳ್ದೇ ಇದ್ರೂ ಪರವಾಗಿಲ್ಲ ಆಯಿತಾ. ಹಾಕೊಂಡ್ರು ಹಾಕೋಬೋದು, ಹಾಕೊಳ್ದೇನೋ ಇರ್ಬೋದು. ಇವಾಗ ಇದನ್ನು ಓದಿ, ಬಾರನ ಬಾಬಾರ ಲಘು ಗುರು. ನಾವು ಓದಿದ್ವಿ ಅಲ್ವಾ ಉತ್ಪಲಮಾಲಾ ವೃತ್ತದಲ್ಲಿ, ಬಾರನ ಬಾಬಾರ ಲಘು ಗುರು ಬಂತಲ್ಲ, ಬರನ ಬಬರ ಲಘು ಗುರು. ಈ ರೀತಿ ನಾವೇನು ಮಾಡಬೇಕು, ಸೂತ್ರದೊಂದಿಗೆ ನಾವು ಇದನ್ನು ಏನು ಮಾಡಬೇಕು, ಇದನ್ನು ಓದ್ಕೋಬೇಕಾಗತ್ತೆ. ಅರ್ಥ ಆಗ್ತದೆ ಅಲ್ವಾ, ಇದು ಇಷ್ಟು ಸುಲಭ ಇದೆ ಅಲ್ವಾ ಇದು ಮಾಡೋದು. ಹಾಗಿದ್ರೆ ಈಗ ಮೂರನೇ ವೃತ್ತವನ್ನು ನೋಡೋಣ, ಮತ್ತೇವ ವಿಕ್ರೀಡಿತ ವೃತ್ತ. ಇದು ಏನು ನಿಯಮ ಅಂತ ಹೇಳಿದ್ರೆ, ಪ್ರತಿ ಪಾದಲ್ಲೂ 20 ಅಕ್ಷರಗಳಿರ್ತವೆ. ಪ್ರತಿ ಪಾದ ಅಂದರೆ ಸಾಲು ಏನಾಗಿರುತ್ತೆ, ಸ ಬರ ನಮಯ ಎಂಬ ಗಣಗಳಿಂದಲೂ ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರುವಿನಿಂದಲೂ ಕೂಡಿರುತ್ತೆ. ನೋಡಿ ಇದು ಸೂತ್ರ ಆಗಿರುತ್ತೆ. ಮತ್ತೇವ ವಿಕ್ರೀಡಿತ ವೃತ್ತ ಸ ಬರ ನಮಯ ಅಂತ ನೀವು ಅದನ್ನು ಓದ್ಕೊಂಡಿರ್ಬೇಕು, ಒಂದು ಲಘು ಒಂದು ಗುರು ಅಂತ. ಯಾವ ರೀತಿ ಮಾಡೋದು ಇದನ್ನು, ಇದು ಅಷ್ಟೇ ಸಿಂಪಲ್. ನೋಡಿ ಇಲ್ಲಿ ಗಮನಿಸ್ಕೊಳ್ಳಿ, 3 ಅಕ್ಷರಗಳಿಗೆ ನಾವು ಇದನ್ನು ಹಾಕೋಬೇಕು. 3 ಅಕ್ಷರಗಳಿಗೆ ಈ ರೀತಿ ಗಣ ವಿಭಾಗವನ್ನು ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. 1 2 3 ಇದು ಏನು ನಿಮಗೆ ಕೊಟ್ಟಿರ್ತಾರೋ ಇದನ್ನು ನೀವೇನು ಮಾಡಬೇಕು, ಇಷ್ಟೇ ಕೊಡೋದು ನಿಮಗೆ ಆಯಿತಾ. ಇದನ್ನು ನೀವೇನು ಮಾಡಬೇಕು, ಇಲ್ಲಿಗೆ ಬಂದ ತಕ್ಷಣ ಇದನ್ನು ಬಿಟ್ಬಿಡಿ ಆಯಿತಾ. 20 ಅಕ್ಷರಗಳು ಅಷ್ಟೇ ಇರೋದಿದ್ದು. ಈಗ ನೋಡೋಣ, ಈಗ ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಲಘು ಗುರುನ ಹಾಕೊಳ್ಳೋವಂಥದ್ದು. ಕೆ ರೇ ಎಂ ಅಂತ ಇದೆ, ಅನುಸ್ವಾರ ಬಂತು ಅಲ್ವಾ, ಗುರು ಆಯಿತು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಯಿತು, ಇದು ಲಘು ಬಂತು ನೋಡಿ ಲಘು. ಬಾಕಿ ಇಲ್ಲಿ ಬಾ ಬಂದಿದೆ ಅಲ್ವಾ, ಗುರು ಆಯಿತು, ಲಘು ಗುರು ಲಘು ಲಘು ಲಘು. ನೋಡಿ ದೇ ಅಂತ ಇದೆ, ಗುರು ಬಂತು. ಬಾಕಿ ಇಲ್ಲಿ ವಾ ಅಂತ ಇದೆ, ಗುರು ಅಲ್ವಾ, ಇಲ್ಲೂ ಅಷ್ಟೇ ಗುರು ಲಘು ಗುರು ಗುರು. ಇಲ್ಲಿ ಏನು ಬರೀತೀರಾ, ಒಂದು ಲಘು, ಇನ್ನೊಂದು ಇಲ್ಲಿ ಲಘು ಇರಲಿ ಗುರು ಇರಲಿ, ಗುರು ಅಂತಾನೆ ಹಾಕೋಬೇಕಾಗತ್ತೆ. ಈಗ 3ನೇ ಸ್ಟೆಪ್ ಮಾಡ್ತೀರಾ, 3 ಸ್ಟೆಪ್ ಇದರಲ್ಲಿ ವೃತ್ತಗಳಲ್ಲಿ ಮಾಡುವಂಥದ್ದು. 3ನೇ ಸ್ಟೆಪ್ ಏನಾಗಿರುತ್ತೆ, ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಲಘು ಲಘು ಗುರು ಇದೆ, ಎಲ್ಲಿ ಬರ್ತಾ ಇದೆ ಇದು ಅನ್ನೋದನ್ನ ನೋಡ್ಕೋಬೇಕು ನೀವು. ಎಲ್ಲಿ ಬರ್ತಾ ಇದೆ, ಇಲ್ಲಿ ನೋಡಿ ಹೌದಲ್ವಾ, ಸಗಣದಲ್ಲಿ ಬರ್ತಾ ಇದೆ ಅಂದರೆ ಸ ಅಂತ ಹಾಕೊಳ್ತೀರಾ. ಇಲ್ಲಿ ಗುರು ಲಘು ಲಘು ಇದೆ ಅಲ್ವಾ, ಎಲ್ಲಿ ಬರ್ತಾ ಇದೆ ಇದು ನೋಡಿ, ಇಲ್ಲಿ ಬಗಣದಲ್ಲಿ ಬರ್ತಾ ಇದೆ ಅಲ್ವಾ, ಬ ಅಂತ ಹಾಕೋತೀರಾ. ಇಲ್ಲಿ ಗುರು ಲಘು ಗುರು ಬರ್ತಾ ಇದೆ ನೋಡಿ, ಇಲ್ಲಿದೆ ರಗಣದಲ್ಲಿ ಬರ್ತಾ ಇದೆ ಹೌದಾ, ಇದನ್ನ ರ ಅಂತ ಹಾಕೊಳ್ತೀರಾ. 3 ಲಘು ಇದೆ ಇಲ್ಲಿ ನೋಡಿ, ನಗಣದಲ್ಲಿ ಬರ್ತಾ ಇದೆ, ನ ಹಾಕೊಳ್ತೀರಾ. 3 ಗುರು ಬರ್ತಾ ಇದೆ ಅಲ್ವಾ, ಮಗಣದಲ್ಲಿದೆ ಅದು ಅಲ್ವಾ, ಇದನ್ನ ಹಾಕೊಳ್ತೀರಾ. ನೆಕ್ಸ್ಟು ಒಂದು ಲಘು 2 ಗುರು ಇದೆ ಅಲ್ವಾ, ಎಲ್ಲಿ ಬರ್ತಾ ಇದೆ ಇದು ನೋಡಿ, ಯಗಣದಲ್ಲಿದೆ ಹೌದಾ, ಇದನ್ನು ಹಾಕೊಳ್ತೀರಾ. ಒಂದು ಲಘು ಇದೆ ಒಂದು ಗುರು ಇದೆ ಅಲ್ವಾ. ನಾವು ಸೂತ್ರದಲ್ಲಿ ಓದಿದ್ವಿ ಅಲ್ವಾ, ಸ ಬರ
ನಾಮಯ ಲಘು ಗುರು ಅಲ್ವಾ, ಲಘು ಗುರು. ಇದು ಯಾವ ಸೂತ್ರ ಆಗಿರುತ್ತೆ? ಮತ್ತೇಬ ವಿಕ್ರೀಡಿತ ವೃತ್ತದ ಇದು ಸೂತ್ರ ಆಗಿರುತ್ತೆ. ಮತ್ತೇಬ ವಿಕ್ರೀಡಿತ ವೃತ್ತ ಅಂದ್ರೆ ಸಾಬರ ನಾಮಯ ಲಘು ಗುರು ಆಗಿರುತ್ತೆ. ಈ ರೀತಿ ನೀವು ಇದನ್ನ ಅಭ್ಯಾಸವನ್ನ ಮಾಡ್ಬೇಕಾಗತ್ತೆ. ಹಾಗಿದ್ರೆ ವೃತ್ತಗಳಲ್ಲಿ ಬರುವಂತದ್ದು ಯಾವುದು? 4ನೇದು ಶಾರ್ದೂಲ ವಿಕ್ರೀಡಿತ ವೃತ್ತ ಆಗಿರುತ್ತೆ. ಹಾಗಿದ್ರೆ ವೃತ್ತಗಳಲ್ಲಿ ಬರುವಂತದ್ದು 4ನೇದು ಯಾವುದು? ಶಾರ್ದೂಲ ವಿಕ್ರೀಡಿತ ವೃತ್ತ ಆಗಿರುತ್ತೆ. ಇದು 4 ಪಾದಗಳುಳ್ಳ ಪದ್ಯ ಆಗಿರುತ್ತೆ. ಪ್ರತಿ ಪಾದದಲ್ಲೂ ಮ ಸ ಜ ಸ ತ ತ ಗಣಗಳು ಮತ್ತು ಒಂದು ಗುರು ಇರುತ್ತದೆ. ಇದೇ ಇದರ ಸೂತ್ರ ಆಗಿರುತ್ತೆ. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಹೇಳಿದ್ರೆ ಮ ಸ ಜ ಸ ತ ತ ಆಯ್ತಾ, ಮತ್ತೆ ಒಂದು ಗುರು ಇರುತ್ತೆ. ಒಟ್ಟು 19 ಅಕ್ಷರಗಳು ಇದರಲ್ಲಿ ಇರುವಂತದ್ದು. ಹಾಗಾದ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತವನ್ನ ಯಾವ ರೀತಿ ಮಾಡುವಂತದ್ದು ನೋಡಿ. ನಾನು ಫಸ್ಟ್ ಸ್ಟೆಪ್ ಹೇಳ್ದ ಹಾಗೆ ಇದನ್ನು ನೀವೇನ್ ಮಾಡಬೇಕು, 3 ಅಕ್ಷರಗಳಿಗೆ ಇದನ್ನ ಡಿವೈಡ್ ಮಾಡ್ಕೊಳ್ತೀರಾ. ನೋಡಿ ಇಲ್ಲಿ 1 2 3 1 2 3 ನೋಡಿ, ಈ ರೀತಿ 3 ಅಕ್ಷರಗಳಿಗೆ ನಾವೇನ್ ಮಾಡ್ಕೋಬೇಕು, ಇದನ್ನ 1 2 3 ಡಿವೈಡ್ ಮಾಡ್ಕೊಳ್ಳಿ ಈ ತರ. ಇದಾದ್ಮೇಲೆ ನಾವೇನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು ಲಘು ಗುರು ಪ್ರಸ್ತಾರವನ್ನ ಹಾಕೊಳ್ತೀರಾ. ನೋಡಿ ಮಾ ಅಂತ ಇದೆ ಅಲ್ವಾ, ಏನಾಯ್ತು, ಗುರು ಬಂತು. ತಮ್ ಅಂತ ಇದೆ ಅನುಸ್ವಾರ, ಗುರು ಬಂತು. ಗಾಕಿಲಿ ಗಾ ಬಂದಿದೆ, ಗುರುನೇ ಬಂತು ಅಲ್ವಾ. ಇಲ್ಲಿ ಸು ಅಂತ ಇದೆ, ಲಘು ಬಂತು ಅಲ್ವಾ. ಇಲ್ಲಿ ಏನ್ ಬರ್ತಾ ಇದೆ, ಲಘು ಬರುತ್ತೆ. ಇಲ್ಲಿ ವೈ ಅಂದ್ರೆ ಐ ಆಯ್ತು, ಗುರು ಬಂತು. ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಬಂತು. ಇಲ್ಲಿ ಲಘು 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 ಗುರು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಯ್ತು ಅಲ್ವಾ. ಇವಾಗ ಇದನ್ನ ಕೊಟ್ಬಿಟ್ಟಾಗ ಏನಾಗುತ್ತೆ, ಲಮ್ ಅಂತ ಆಯ್ತು ಅಲ್ವಾ. ಏನಾಗುತ್ತೆ, ಇದು ಗುರುವಾಯ್ತು. ಸೊ ನೀನು ಸೇರ್ಸ್ ನಾವು ಹಾಕ್ಬೇಕಾಗತ್ತೆ. ಇದು ಲಘು ಲಘು, ಇಲ್ಲೇನಾಗುತ್ತೆ ನಮ್ಗೆ ನೋಡಿ, ಒತ್ತಕ್ಷರದ ಇಲ್ಲಿ ಹರ್ಕ ಒತ್ತಿದೆ ಅಲ್ವಾ. ಹಿಂದಿನ ಅಕ್ಷರ ಏನಾಗಬೇಕಾಗತ್ತೆ, ನಮ್ಗಿದು ಗುರು ಆಗ್ಬೇಕಾಗತ್ತೆ ಅಲ್ವಾ. ಇದನ್ನ ಗುರು ಹಾಕೊಳ್ಳಿ. ಇಲ್ಲಿ ಗುರು ಬಂತು, ಯಾಕೆ ಇದನ್ನ ಕೊಟ್ಬಿಟ್ವಿ ಅಲ್ವಾ. ಆದರೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಉಳ್ಕೊಳ್ತು. ಸೊ ಹಾಗಾಗಿ ಏನಾಗುತ್ತೆ, ಇದು ಗುರುವಾಯ್ತು. ಇಲ್ಲಿ ಏನಾಗುತ್ತೆ, ನಮ್ಗೆ ಇದು ಕೊಟ್ಟಾಗ ದೇ ಮಾತ್ರ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಲಘುವಾಯ್ತು. ಇಲ್ಲಿ ನಮ್ಗೆ ಗಮ್ ಅಂತ ಇರೋದ್ರಿಂದ ಇದು ಗುರುವಾಯ್ತು. ಇವಾಗ ನಾವೇನ್ ಮಾಡ್ಬೇಕು, ಥರ್ಡ್ ಸ್ಟೆಪ್ ಮಾಡ್ಬೇಕು. ಥರ್ಡ್ ಸ್ಟೆಪ್ ಏನಿದೆ ನೋಡಿ, ಇಲ್ಲಿ 3 ಏನಾಗಿದೆ, ಗುರು ಇದೆ ಅಲ್ವಾ. ನೋಡಿ ಇಲ್ಲಿ ಮಗಣದಲ್ಲಿದೆ ಅಲ್ವಾ. ನಾವಿದನ್ನ ಮ ಅಂತ ಹಾಕೊಳ್ಳೋಣ. ಇಲ್ಲಿ ನೋಡಿ ಲಘು ಲಘು ಗುರು ಅಂತ ಇದೆ ಅಲ್ವಾ. ಎಲ್ಲಿ ಬರ್ತಾ ಇದೆ ಇದು, ಇಲ್ಲಿ ನೋಡಿ ಸಗಣದಲ್ಲಿದೆ ಅಲ್ವಾ. ಸ ಅಂತ ಹಾಕೊಳ್ಳಿ. ನೆಕ್ಸ್ಟು ಲಘು ಗುರು ಲಘು ಅಂತ ಇದೆ ಅಲ್ವಾ. ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಜಾನಲ್ಲಿದೆ ಅಲ್ವಾ. ಇದನ್ನ ಜ ಅಂತ ಹಾಕೊಳ್ಳಿ, ಇದ್ರ ಮಧ್ಯದಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಘು ಲಘು ಗುರು ಬರ್ತಾ ಇದೆ ಅಲ್ವಾ. ಎಲ್ಲಿ ಬರ್ತಾ ಇದೆ ಇದು ನೋಡಿ, ಸಗಣದಲ್ಲಿ ಬರ್ತಾ ಇದೆ. ಗುರು ಗುರು ಲಘು ಇದೆ, ಎಲ್ಲಿ ಬರ್ತಾ ಇದೆ ಇದು ನೋಡಿ, ಇಲ್ಲಿ ತಾನಲ್ಲಿದೆ, ತಗಣದಲ್ಲಿದೆ ಅಲ್ವಾ. ನೋಡಿ ಸೇಮ್ ಇದೆ ಇದು ಅಲ್ವಾ. ಸೊ ಇದನ್ನ ಹಾಕೋಬಹುದು. ಇಲ್ಲಿ ಗುರು ಇದೆ, ಇಲ್ಲಿ ಬೇಕಾ ನಿಮ್ಗೆ ಬರ್ಕೊಳ್ಳಿ ಇದನ್ನ ಗುರು ಅಂತ. ಇವಾಗ ಇದನ್ನ ಓದಿ, ಮ ಸ ಜ ಸ ತ ತ ಗುರು. ಯಾವ್ದಕ್ಕೆ ಬರುತ್ತೆ ಇದು ಸೂತ್ರ? ಎಸ್, ಶಾರ್ದೂಲ ವಿಕ್ರೀಡಿತ ವೃತ್ತದ ಸೂತ್ರ ಆಗಿರುತ್ತೆ ಅಲ್ವಾ. ಮ ಸ ಜ ಸ ತ ತ ಗುರು ಅನ್ನುವಂಥದ್ದು ಶಾರ್ದೂಲ ವಿಕ್ರೀಡಿತ ವೃತ್ತದ ಸೂತ್ರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ವೃತ್ತ, ಅದು ಶ್ರದ್ಧರ ವೃತ್ತ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ 4 ಪಾದಗಳಿಂದ ಕೂಡಿರುವಂತಹ ಒಂದು ಪದ್ಯ ಆಗಿರುತ್ತೆ. ಪ್ರತಿ ಪಾದದಲ್ಲೂ 21 ಅಕ್ಷರಗಳಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಶ್ರದ್ಧರ ವೃತ್ತದ ಒಂದು ಸೂತ್ರ ಏನಾಗಿರುತ್ತೆ, ಮಾರಾಬಾನ ಯಾ 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 ಆಗಿರುತ್ತೆ. ಈ ಸೂತ್ರವನ್ನು ನೀವು ನೆನಪಲ್ಲಿಟ್ಕೋಬೇಕು. ಹಾಗಿದ್ರೆ ನೋಡೋಣ ಶ್ರದ್ಧರ ವೃತ್ತವನ್ನ ಮಾಡುವಂಥದ್ನ. ಹಾಗಿದ್ರೆ ನೋಡೋಣ ಶ್ರದ್ಧರ ವೃತ್ತವನ್ನ ಮಾಡೋದು ಹೇಗೆ ಅಂತ. ಈಗ ನಾವೇನ್ ಮಾಡಬೇಕು, ಫಸ್ಟ್ 3 ಅಕ್ಷರಗಳಿಗೆ ನಾವಿವಾಗ ಡಿವೈಡ್ ಮಾಡ್ಕೋಬೇಕು ಅಲ್ವಾ. 3 ಅಕ್ಷರಗಳಿಗೆ ಈ ರೀತಿ ವಿಭಾಗವನ್ನ ಮಾಡ್ಕೊಳ್ಳೋಣ. ನೋಡಿ 1 2 3 1 2 3 1 2 3 1 2 3 3 ಅಕ್ಷರಗಳಿಗೆ ಈ ರೀತಿ ಡಿವೈಡ್ ಮಾಡ್ಕೋಬೇಕು. ಈ ರೀತಿ 0 ಇರಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. 0ನ ನೀವು ಸೇರಿಸ್ಕೊಂಡು ಮಾಡಬೇಕು, ಬಿಟ್ಟರೆ ಅದು ತಪ್ಪಾಗತ್ತೆ. ಹಾಗಾದರೆ ಸೆಕೆಂಡ್ ಸ್ಟೆಪ್ ಏನು ಮಾಡ್ಬೇಕು, ನಾವಿವಾಗ ಲಘು ಗುರುಗಳ ಪ್ರಸ್ತಾರವನ್ನು ಹಾಕಬೇಕು. ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ, ಸೂ ಅಂತ ಇದೆ ಅಲ್ವಾ, ಗುರು ಬಂತು. ಐ ಇದೆ ಅಲ್ವಾ,
ಸೊ ಒತ್ತಕ್ಷರದ ಇಂದಿನ ಅಕ್ಷರ ಕೂಡ ಏನಾಗುತ್ತೆ, ಇಲ್ಲಿ ಗುರು ಆಗುತ್ತೆ. ಮತ್ತೆ ಇಲ್ಲೂ ಅಷ್ಟೇ ಏನಾಗುತ್ತೆ, ಇದು ಗುರು ಆಯಿತು. ಒತ್ತಕ್ಷರದ ಇಂದಿನ ಅಕ್ಷರ ಬಂತು, ಗುರು ಬಂತು ಅಲ್ವಾ. ಇಲ್ಲೂ ಅಷ್ಟೇ ಗುರು ಬಂತು, ಒತ್ತಕ್ಷರ ಇಂದಿನ ಅಕ್ಷರ. ಇಲ್ಲೇನಾಗುತ್ತೆ, ಲಘು ಬಂತು. ಒತ್ತಕ್ಷರದ ಇಂದಿನ ಅಕ್ಷರ ಗುರುವಾಯಿತು. ಇಲ್ಲೇನಾಗುತ್ತೆ, ಲಂ ಅನುಸ್ವಾರ ಬಂತು, ಗುರುವಾಯಿತು. ಲಘು ಲಘು ಲಘು, ನೋಡಿ ಇಲ್ಲೆಲ್ಲ ಲಘುನೇ ಇದೆ ಅಲ್ವಾ. ಗುರು ಬಂತು, ಇದು ಸೂ ಅನ್ಬೇಕಾದ್ರೆ ಗುರು ಬಂತು, ಲಘು. ಇದು ಗುರು ಗುರು. ಇಲ್ಲಿ ಏನಾಗುತ್ತೆ, ಲಘು ಬರುತ್ತೆ. ಇಲ್ಲಿ ಒತ್ತಕ್ಷರ ಇಂದಿನ ಅಕ್ಷರ ಗುರುವಾಯಿತು ಅಲ್ವಾ. ಇದು ತಾಕಿಳಿ ತಾ ಇರೋದ್ರಿಂದ ಗುರುವಾಯಿತು. ಸೊ ಇದಿಷ್ಟು ನಾವು ಸೆಕೆಂಡ್ ಸ್ಟೆಪ್ನ ಮಾಡ್ಕೊಂಡ್ವಿ. ಈಗ ಥರ್ಡ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈಗ ನೋಡೋಣ, 3 ಏನಾಗಿದೆ, ಇಲ್ಲಿ ಗುರು ಇದೆ ಅಲ್ವಾ. 3 ಗುರು ಇರುವಂಥದ್ದು ಯಾವುದು, ಮಗಳದಲ್ಲಿ ಬರ್ತಾ ಇದೆ ಅಲ್ವಾ. ನೋಡಿ ಇಲ್ಲಿ ಇದನ್ನು ನೀವೇನು ಮಾಡ್ಕೋತೀರಾ, ಇಲ್ಲಿ ಹಾಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಮಾ ಅಂತ ಹಾಕೊಂಡಾಯ್ತು. ಈಗ ಗುರು ಲಘು ಗುರು ಬರಬೇಕು. ಎಲ್ಲಿ ಬರ್ತಾ ಇದೆ ನೋಡಿ, ರಾನಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ ಗುರು ಲಘು ಲಘು ಅಂತ ಇದೆ ಅಲ್ವಾ, ಬಾನಲ್ಲಿ ಬರ್ತಾ ಇದೆ. ನೆಕ್ಸ್ಟು 3 ಲಘು ಇರಬೇಕು, ನಗಣದಲ್ಲಿ ಬರ್ತಾ ಇದೆ ಅಲ್ವಾ. ನೋಡಿ ಇಲ್ಲಿ ಲಘು ಗುರು ಗುರು ಇರಬೇಕು. ಎಲ್ಲಿ ಬರ್ತಾ ಇದೆ ಈ ರೀತಿ ನೋಡಿ, ಈ ರೀತಿ ಎಲ್ಲಿದೆ ನೋಡಿ, ಈ ಥರ ಲಘು ಗುರು ಗುರು ಯಗಣದಲ್ಲಿದೆ. ಸೇಮ್ ಬರ್ತಾ ಇದೆ ಇದು ಅಲ್ವಾ, ಯಗಣ ಆಯಿತು. ನೋಡಿ ಮತ್ತೆ ಸೇಮ್ ಬರ್ತಾ ಇದೆ, ಯಗಣ ಆಯಿತು. ಈಗ ಇದನ್ನು ಓದಿ, ಮಾರಬನ ಯಾ ಯಾ ಯಾ. ಇದನ್ನು ಓದಿದ್ವಿ ಅಲ್ವಾ ನಾವು, ಯಾವುದ್ರಲ್ಲಿ ಓದಿದ್ವಿ, ಸೃಗ್ಧರ ವೃತ್ತದಲ್ಲಿ ಅಲ್ವಾ. ಮರಬನ ಯಾ 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 ಅಂತ ಹೇಳುವಂಥದ್ದು ಸೃಗ್ಧರ ವೃತ್ತದ ಸೂತ್ರ ಆಗಿರುತ್ತೆ. ಹಾಗಿದ್ರೆ ಇದು ಸೃಗ್ಧರ ವೃತ್ತ ಅನ್ನುವಂಥದ್ದನ್ನ ನಾವಿಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ, ಈಗ ಮಹಾ ಸೃಗ್ಧರ ವೃತ್ತ. ಇದು ಅಷ್ಟೇನೆ 4 ಪಾದಗಳಿಂದ ಕೂಡಿರುವಂಥ ಪದ್ಯ ಆಗಿರುತ್ತೆ. ಪ್ರತಿ ಸಾಲಿನಲ್ಲಿ 22 ಅಕ್ಷರಗಳಿರ್ತವೆ. ವೆರಿ ಇಂಪಾರ್ಟೆಂಟ್. ಮಹಾ ಸೃಗ್ಧರ ವೃತ್ತದ ಸೂತ್ರ ಏನಾಗಿರುತ್ತೆ, ಸ ತ ತ ನ ಸರರ ಎನ್ನುವಂಥದ್ದಾಗಿರುತ್ತೆ. ಹಾಗಿದ್ರೆ ನೋಡೋಣ ಇದು ಯಾವ ರೀತಿ ಮಾಡುವಂಥದ್ದು ಅಂತ. ಫಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂತ ಹೇಳಿದೆ, 3 ಅಕ್ಷರಗಳಿಗೆ ಈಗ ಡಿವೈಡ್ ಮಾಡುವಂಥದ್ದು. ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಇವಾಗ ಈ ರೀತಿ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಎಸ್ ಲಘು ಗುರುಗಳ ಪ್ರಸ್ತಾರವನ್ನು ಹಾಕಬೇಕು. ನೋಡಿ ಲಘು ಲಘು, ಇಲ್ಲೇನಾಗುತ್ತೆ ಗುರು, ಇಲ್ಲಿ ಗುರು ಬಂತು, ಒತ್ತಕ್ಷರ ಹಿಂದಿನ ಅಕ್ಷರ ಅಲ್ವಾ. ಇದು ಊ ಅಂತ ಇರೋದ್ರಿಂದ ಗುರು, ಇಲ್ಲಿ ಲಘು ಬಂತು ಅಲ್ವಾ. ಇಲ್ಲಿ ಗುರು ಬಂತು, ಒತ್ತಕ್ಷರ ಹಿಂದಿನ ಅಕ್ಷರ ಕೂಡ ಹೌದು, ಮತ್ತು ಇಲ್ಲೂ ಇದೆ ಅಲ್ವಾ. ಇದು ಗುರು ಲಘು. ನೋಡಿ ಇಲ್ಲೆಲ್ಲ ಲಘುನೇ ಇದೆ, ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಟಮ್ ಅಂತ ಇದೆ, ಗುರು. ನೋಡಿ ಗುರು, ಇಲ್ಲೂ ಅಷ್ಟೇ ಒತ್ತಕ್ಷರ ಹಿಂದಿನ ಅಕ್ಷರ ಕೂಡ ಬಂತು, ಇದು ಬಂತು ಅಲ್ವಾ. ಈಗ ಇದು ಲಘು ಆಯಿತು. ಇದು ನಮ್ ಅಂತ ಬಂತು, ಗುರು ಲಘು ಗುರು ಗುರು. ಇದಿಷ್ಟು ಆದಮೇಲೆ ನೀವೇನು ಮಾಡಬೇಕು, ಇವಾಗ ಥರ್ಡ್ ಸ್ಟೆಪ್ಪಿಗೆ ಬರಬೇಕು. ಇಲ್ಲಿ ನೋಡಿ ಲಘು ಲಘು ಗುರು ಅಂತ ಇದೆ ಅಲ್ವಾ. ಎಲ್ಲಿ ಬರ್ತಾ ಇದೆ ಈ ರೀತಿ ಲಘು ಲಘು ಗುರು, ನೋಡಿ ಇಲ್ಲಿ ಸಗಣದಲ್ಲಿ ಬರ್ತಾ ಇದೆ ಅಲ್ವಾ. ಇದನ್ನ ಹಾಕೊಳ್ಳಿ. ಇಲ್ಲಿ ಗುರು ಗುರು ಲಘು ಬರಬೇಕು. ಎಲ್ಲಿ ಬರ್ತಾ ಇದೆ ಈ ರೀತಿ ಗುರು ಗುರು ಲಘು, ತಾನಲ್ಲಿದೆ ಅಲ್ವಾ. ನೋಡಿ ಇದು ಗುರು ಗುರು ಲಘು, ಮತ್ತೆ ಸೇಮ್ ಇದೆ ಅಲ್ವಾ, ತಾ ಬಂತು. 3 ಲಘು ಇರಬೇಕು, ಎಸ್ ನಗಣದಲ್ಲಿ ಬರ್ತಾ ಇದೆ. ಲಘು ಲಘು ಗುರು ಇರಬೇಕು. ಎಲ್ಲಿ ಬರ್ತಾ ಇದೆ ಆ ರೀತಿ ಲಘು ಲಘು ಗುರು, ನೋಡಿ ಸಗಣದಲ್ಲಿ ಬರ್ತಾ ಇದೆ. ನೋಡಿ ಗುರು ಲಘು ಗುರು ಇರಬೇಕು ಅಲ್ವಾ. ಎಲ್ಲಿ ಬರ್ತಾ ಇದೆ ಈ ರೀತಿ ರಗಣದಲ್ಲಿ ಬರ್ತಾ ಇದೆ. ನೆಕ್ಸ್ಟು ಗುರು ಲಘು ಗುರು, ಸೇಮ್ ಇದೇ ಥರ ಇದೆ ಇದು ಅಲ್ವಾ. ಇಲ್ಲಿ ಹಾಕೊಳ್ತೀರಾ, ಇದು ಗುರು ಇದೆ, ಗುರು ಹಾಕೊಳ್ತೀರಾ. ಈಗ ಇದನ್ನು ಓದಿ, ಸ ತ ತ ನ ಸರರ, ಗುರು ಬಂತು. ಇದು ಯಾವುದ್ರ ಸೂತ್ರ ಆಗಿರುತ್ತೆ, ಎಸ್ ಮಹಾ ಸೃಗ್ಧರ ವೃತ್ತದ ಸೂತ್ರ ಆಗಿರುತ್ತೆ. ಸ ತ ತ ನ ಸರರ ಗುರು. ಹೀಗೆ ಫ್ರೆಂಡ್ಸ್, ನಾವು ವೃತ್ತಗಳನ್ನ ಮಾಡಬೇಕಾದ್ರೆ ಅಕ್ಷರಗಳನ್ನ ನಮಗೆ ಗೊತ್ತಿರಬೇಕು. ನಾವೇನು ಮಾಡಬೇಕು, ಪರೀಕ್ಷೆಗಳಲ್ಲಿ ಈ ರೀತಿ ಒಂದು ಸಾಲಿನಲ್ಲಿ ನಿಮಗೆ ಕೊಟ್ಬಿಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಅದನ್ನು ಬರ್ಕೋಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ನೀವು ಅದನ್ನು ಬರ್ಕೋಬೇಕು. ಒಂದು ಅಕ್ಷರ ಅಥವಾ ಒಂದು 0 ಅನ್ನುವಂಥದ್ದು ಏನೋ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ
ಇಡೀ ಇದೇ ಏನಾಗ್ಬಿಡುತ್ತೆ ತಪ್ಪಾಗಿ ಹೋಗ್ಬಿಡುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿ ನೀವು ಅದನ್ನು ಬರ್ಕೋಬೇಕಾಗತ್ತೆ. ಬರ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಅಕ್ಷರಗಣದ ಸಹಾಯದಿಂದ ಅಂದರೆ ಯಮಾತರಾಜ ಬಾನಸಲಗಂ ಅಂತ ಹೇಳ್ಕೊಟ್ನಲ್ಲ, ಅದನ್ನು ಹಾಕ್ಕೊಂಡು ನೀವು ಲಘು ಗುರುಗಳನ್ನು ಹಾಕಿ ನೀವೇನು ಮಾಡಬೇಕು, ಅದನ್ನು ಇಟ್ಕೊಂಡಿರಿ ಒಂದು ಸೈಡಲ್ಲಿ. ಅದಾದ್ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನಂತ ಹೇಳ್ಕೊಟ್ಟೆ, ಅಕ್ಷರಗಳಿಗೆ ನೀವೇನು ಮಾಡ್ತೀರಾ, ಇಲ್ಲಿ ಗುಂಪನ್ನು ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ಪು ಲಘು ಗುರುಗಳ ಪ್ರಸ್ತಾರವನ್ನು ಹಾಕ್ತೀರಾ. ಥರ್ಡ್ ಸ್ಟೆಪ್ ಏನು ಮಾಡ್ತೀರಾ, ಯಮಾತ ರಾಜ ಬಾನಸಲಗಂದು ಹಾಕೊಂಡಿರ್ತೀರಲ್ಲ, ಅದರ ಸಹಾಯವನ್ನು ತಗೊಂಡು ಏನು ಮಾಡ್ತೀರಾ, ಇಲ್ಲಿ ಸೂತ್ರವನ್ನು ಹಾಕೊಳ್ತೀರಾ. ಈ ಸೂತ್ರದಿಂದ ನೀವೇನು ಮಾಡ್ತೀರಾ, ಇದು ಯಾವ ವೃತ್ತ ಅಂತ ನೀವೇನು ಮಾಡ್ತೀರಾ ಕಂಡಿಡಿದು ಇಲ್ಲಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸು ನಿಮ್ಮದೇ ಆಗಿರುತ್ತೆ. ಎಷ್ಟು ಸುಲಭವಾಗಿ ನಾವು ವೃತ್ತಗಳನ್ನ ಬರಿಬೋದು ಅಲ್ವಾ. ಹಾಗಿದ್ರೆ ವೃತ್ತಗಳು ಹೊಂದಿರುವಂಥ ಸೂತ್ರಗಳನ್ನ ನಾನಿಲ್ಲಿ ನೀಡಿದ್ದೀನಿ. ಇದನ್ನು ನೀವು ಅಭ್ಯಾಸವನ್ನು ಮಾಡಿದ್ರೆ ಸುಲಭವಾಗಿ ನೀವೇನು ಮಾಡ್ಬೋದು, ಪರೀಕ್ಷೆಗಳಲ್ಲಿ ಸಂಪೂರ್ಣ ಅಂಕಗಳನ್ನು ನಿಮ್ಮದು ಹಾಗಿಸ್ಕೋಬೋದಾಗಿರುತ್ತೆ. ಈಗ ಆಲ್ರೆಡಿ ನಾನು ಹೇಳ್ದ ಹಾಗೆ ಚಂಪಕ ಮಾಲಾ ವೃತ್ತ ಅಂತ ಹೇಳಿದ್ರೆ ನ ಜ ಬ ಜ ಜ ರ. ಉತ್ಪಲ ಮಾಲಾ ವೃತ್ತ ಅಂತ ಹೇಳಿದ್ರೆ ಬರನ ಬಬರ ಲಘುಗುರು. ಮತ್ತೇಬ ವಿಕ್ರೀಡಿತ ವೃತ್ತ ಅಂತ ಹೇಳಿದ್ರೆ ಸಬರ ನಮಯ ಲಘುಗುರು. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಹೇಳಿದ್ರೆ ಮಸಜ ಸತತ ಗುರು ಬರುತ್ತೆ. ಸ್ರಗ್ಧರ ವೃತ್ತ ಅಂತ ಹೇಳಿದ್ರೆ ಮರಬನ ಯ ಯ ಯ ಬರುತ್ತೆ. ಮಹಾಸ್ರಗ್ಧರ ವೃತ್ತ ಅಂತ ಹೇಳಿದ್ರೆ ಸತತ ನ ಸರರ ಗುರು ಬರುತ್ತೆ. ಇದನ್ನ ನೀವು ಕಟ್ ಮಾಡಬೇಕಾದ್ರೆ ಇದೇ ಆರ್ಡರ್ ನೀವು ಕಟ್ ಮಾಡಬೇಕು, ಇಲ್ಲ ಅಂದರೆ ಅದು ಮಿಸ್ ಆಗುತ್ತೆ. ಆಗ ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದೇ ಆರ್ಡ್ರಲ್ಲಿ ನೀವು ಇದನ್ನು ಗಟ್ ಮಾಡಿದ್ರೆ ತುಂಬ ನೀವೇನು ಮಾಡ್ಬೋದು, ಸುಲಭವಾಗಿ ನೀವು ಇದನ್ನು ಬರಿಬೋದಾಗಿರುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತೋದನ್ನು ಮರೆಯದಿರಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.